ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಶರಣುಗಳು. ಸ್ವಚ್ಛ ಭಾರತ ಕಟ್ಟಬೇಕಾದರೆ ಸ್ವಚ್ಛ ಮನಸ್ಸುಗಳು ಬೇಕು. ಆ ಸ್ವಚ್ಛ ಮನಸ್ಸುಗಳು ಕಟ್ಟಬೇಕಾದರೆ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರು ಕೊಟ್ಟ ಇಷ್ಟಲಿಂಗದ ತತ್ವ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದರೆ ಅವರ ವಚನಗಳು ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಂಡಾಗ ಮಾತ್ರ ಮೂಢ ರೂಢಿಯ ಒಂದು ಅಜ್ಞಾನದ ಕಸವನ್ನು ತೆಗೆದು ಒಂದು ಸತ್ಯದ ಬೆಳಕನ್ನು ಕಾಣುವ ಈ ಶರೀರದಲ್ಲಿರ್ತಕ್ಕಂಥ ಸೃಷ್ಟಿಕರ್ತನ ಒಂದು ನಿಲುವನ್ನು ಅರಿತುಕೊಳ್ಳಲು ಬರುತ್ತದೆ. ಆದ್ದರಿಂದ ಮೂಢ ಆಚರಣೆಗಳು ತೆಗೆಯುವ ಸಲುವಾಗಿ ಒಂದು ಅಣ್ಣ ಬಸವಣ್ಣನವರ ವಚನ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ. ಈ ಬತ್ತುವ ಜಲವ, ಈ ಒಣಗುವ ಮರವನ್ನೇ ಮೆಚ್ಚಿದವರು. ಬತ್ತುವ ಜಲವ, ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮ ದೇವ. ಕೆಲವು ದಿವಸಗಳ ಹಿಂದೆ ಗಂಗಾ ನದಿಯ ನೀರು ಬಹಳ ಪವಿತ್ರವಾಗಿವೆ. ಆದರೆ ಇಡೀ ಭಾರತ ಇಂಥ ದೊಡ್ಡ ದೇಶದ ಜನರೆಲ್ಲ ಆ ಪವಿತ್ರವಾದ ನೀರು ಗಂಗಾ ನದಿಯಲ್ಲಿಯೇ ಇದ್ದರೆ ಹಾಗಾದರೆ ಎಲ್ಲರೂ ಹೋಗಿ ಗಂಗಾ ನದಿಯಲ್ಲಿ ಇರಲಿಕ್ಕೆ ಸಾಧ್ಯವಿದೆನಾ? ನಮ್ಮ ಊರಲ್ಲಿರ್ತಕ್ಕಂತಹ ಪವಿತ್ರವಾದ ಈ ಜಲ ಪಾತಾಳದಿಂದ ಬರ್ತಕ್ಕಂಥ ಈ ಬೋರ್ ನೀರು ಇದೇನು ಅಪವಿತ್ರವಿದೆನಾ? ಇಂತಹ ಒಂದು ನಾವು ವಿಚಾರಗಳನ್ನು ಕೆಲವು ರಾಜಕಾರಣಿಗಳೇ ಇಂಥ ಕಾರ್ಯ ಮಾಡುತ್ತಿದ್ದಾರೆ. ಆ ನೀರಿನಲ್ಲಿ ಮುಳುಗಿ ತೇಲಿದರೆ ಪಾಪ ಪರಿಹಾರವಾಗುತ್ತದೆ ಎಂದು ಹೇಳ್ತಾರಲ್ಲ. ಸಮಾಜವನ್ನು ತಿದ್ದುವ ಈ ರಾಜಕಾರಣಿಗಳು ಇವರೇ ಮೂಢ ಆಚರಣೆಗಳು ಮಾಡಿದ ಬಳಿಕ ಸಮಾಜ ಹೇಗೆ ಜ್ಞಾನಿಗಳಾಗಲು ಸಾಧ್ಯವಿದೆ? ಸಾಧ್ಯವೇ ಇಲ್ಲ. ಆದ್ದರಿಂದ ಬಸವಣ್ಣನವರು ಕೂಡ 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ಇದು ಜಗತ್ತಕ್ಕೆ ನಾವು ತಿಳಿಸಬೇಕಾಗಿದೆ. ಅವರು ಪ್ರಧಾನಿ ಆದಾಗ ಬೇಡುವವರಿಲ್ಲದೆ ಬಡವನಾದೇನೆ ಎಂದರೆ ಬೇಡುವವರೇ ಇದ್ದಿಲ್ಲ, ಭಿಕ್ಷುಕರೇ ಇದ್ದಿಲ್ಲ. ಇವತ್ತ ಮೂಢ ರೂಢಿಗಳನ್ನು ಜನರ ತಲೆಯಲ್ಲಿ ಹಾಕಿ ಅವರನ್ನು ಅಜ್ಞಾನದಲ್ಲಿಟ್ಟು ಭಿಕ್ಷುಕರನ್ನಾಗಿ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದೆಲ್ಲ ಹೋಗಲೇಬೇಕಾದರೆ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಬಸವ ಕಲ್ಯಾಣದ ಬಸವಾದಿ ಶಿವಶರಣರ ವಚನಗಳನ್ನು ನಾವೆಲ್ಲರೂ ಕೂಡಿ ಓದೋಣ, ಅರ್ಥ ಮಾಡಿಕೊಳ್ಳೋಣ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಮ್ಮ ಊರಲ್ಲಿರ್ತಕ್ಕಂತಹ ನೀರೇ ನಮಗೆ ಪವಿತ್ರವಾದವು. ಮತ್ತು ಮರನ ಕಂಡಲ್ಲಿ ಸುತ್ತುವರೆಯ ಈ ಆಲದ ಮರ, ಆ ಮರ ಕಂಡಲ್ಲಿ ನಾವು ನೋಡ್ತಾ ಇದ್ದೀವಿ ದಾರ ಸುತ್ತುವುದಾಗಲಿ ಅಥವಾ ಸೀರೆ, ಹೊಸ ಹೊಸ ಸೀರೆಗಳನ್ನು ಸುತ್ತುವುದು ನೋಡಿದ್ದೀನಿ ನಾವು ದಾವಣಗೆರೆ ಸೈಡಲ್ಲಿ. ಇಂಥ ಅಜ್ಞಾನವನ್ನು ಹಡಿಸುವ ಈ ಜನನೇ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು. ಇವತ್ತು ಎಷ್ಟೋ ಜನರಿಗೆ ಉಟ್ಕೊಳ್ಳಲಿಕ್ಕೆ ಬಟ್ಟೆ ಸಿಗ್ತಾ ಇಲ್ಲ. ಆ ಹೊಸ ಹೊಸ ಬಟ್ಟೆಗಳನ್ನು ಆ ಮರಗಳಿಗೆ ಸುತ್ತುವುದನ್ನು ನಾವು ನೋಡಿದ್ದೀವಿ. ಈ ಇಂಥ ಅಜ್ಞಾನವನ್ನು ಕಂಡು 892 ವರ್ಷಗಳ ಹಿಂದೆ ಹೇಳಿದರೆ ಕೂಡ ಇನ್ನೂ ಅದನ್ನು ಅಜ್ಞಾನದ ಕಸವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರಲ್ಲ. ಇವರು ದೇಶಭಕ್ತರ? ಇವರು ದೇಶ ಪ್ರೇಮಿನ? ಇವರು ರಾಷ್ಟ್ರಭಕ್ತರ? ಇವರು ರಾಷ್ಟ್ರ ಪ್ರೇಮಿನ? ಇನ್ನೊಬ್ಬರಿಗೆ ಸಿಗ್ತಕ್ಕಂಥ ಒಂದು ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನು ಹಾಳು ಮಾಡ್ತಕ್ಕಂಥವರು ನಿಜವಾಗಿಯೂ ಇವರೇ ನಿಜವಾಗಿರ್ತಕ್ಕಂಥ ದೇಶದ್ರೋಹಿಗಳು. ಆದ್ದರಿಂದ ಒಂದು ಸತ್ಯದ ದಾರಿಯ ಕಡೆ ನಾವು ಮುಖ ಮಾಡಬೇಕಾಗಿದೆ. ಆವಾಗ ಮಾತ್ರ ಎಲ್ಲರೂ ಸುಖಮಯವಾಗಿ ಬದುಕಲು ಬರುತ್ತದೆ. ಆದ್ದರಿಂದ ಕೊನೆಯದಾಗಿ ಹೇಳುತ್ತಾರೆ ಬಸವಣ್ಣನವರು, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಈ ಬತ್ತುವ ಜಲವ, ಈ ಒಣಗುವ ಮರವ ಮೆಚ್ಚಿದವರು
ನಿಮ್ಮ ಎತ್ತ ಬಲ್ಲರು ಕೂಡಲ ಸಂಗಮ ದೇವ. ಈ ಬೇಸಿಗೆ ಮಳೆಯೆಲ್ಲ, ಮಳೆಗಾಲ ಹೋಗಿ ಚಳಿಗಾಲ ಬಂದು ಬೇಸಿಗೆ ಬಂದಾಗ ಎಲ್ಲ ನದಿಗಳು, ಹಳ್ಳಗಳು, ಕೊಳ್ಳಗಳು ಬತ್ತಿ ಹೋಗ್ತವೆ, ಒಣಗಿ ಹೋಗ್ತವೆ. ಗಿಡ ಮರಗಳು ಕೂಡ ಒಣಗಿ ಹೋಗ್ತವೆ. ಇನ್ನೊಂದು ಸಲ ಮಳೆ ಬರೆಸಿ ಮತ್ತೆ ಹೊಸ ಹೊಸ ಮರಗಳು, ಮತ್ತೆ ನೀರನ್ನು ನದಿಗಳಿಗೆ ತುಂಬತಕ್ಕಂಥ ದೇವರು ಯಾರಪ್ಪ? ಈ ದೇವರನ್ನು, ಅಂತಹ ದೇವರನ್ನು ನಮಗೆ ತಿಳಿಸಿದವರು ಈ ಸೃಷ್ಟಿಕರ್ತ, ಇಡೀ ಬ್ರಹ್ಮಾಂಡದ ಒಡೆಯನೇ, ಎಲ್ಲರನ್ನ ಹುಟ್ಟಿಸಿ ಎಲ್ಲ ಜೀವರಾಶಿ ಹುಟ್ಟಿಗೆ ಸಲ್ಲತಕ್ಕಂತಹ ಒಂದು ಮಹಾದೇವ ಕೂಡ ನಾವು ಹೇಳಬಹುದು. ಮಹಾದೇವ ಅಂದರೆ ಜಗತ್ಯವನ್ನು ನಡೆಸ್ತಕ್ಕಂತಹ ನಿರಾಕಾರ ದೇವ. ಅಂತಹ ದೇವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅವನಿಂದಲೇ ನಾವೆಲ್ಲರೂ ಸಕಲ ಮಾನವ ಜೀವರಾಶಿಗಳು ಬಂದಿದ್ದೀವಿ. ಈ ಜ್ಞಾನವನ್ನು ಪಡೆದವರು ಮಾತ್ರ ಜಂಗಮರು. ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಈ ಮುಂಜಾನೆಯ ವಚನ ಸರಿ ಎನಿಸಿದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ಮುಟ್ಟುವ ಕಾರ್ಯ ಮಾಡಿದರೆ ಮಾತ್ರ ಸ್ವಚ್ಛ ಭಾರತ ಕಟ್ಟಲು ಬರುತ್ತದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ಇದನ್ನು ಆಗಲೇಬೇಕಾದರೆ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಟ್ಟು ಇಡೀ ಭಾರತ ತುಂಬವೆಲ್ಲ ಜಾತಿ ರಹಿತ ಸಮಾಜವನ್ನು ಕಟ್ಟಲು ಬರುತ್ತದೆ. ಸಕಲ ಜೀವಾತ್ಮರಿಗೆ ಲೇಸನ್ನು ಕೂಡ ಬಯಸಲು ಬರುತ್ತದೆ. ಇದು ನಾನು ಗ್ಯಾರಂಟಿಗೆ ಸಾಥ್ ಹೇಳೋದ್ರ ಮೂಲಕ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬೇಕಾಗಿವೆ. ಅದನ್ನು ಸರ್ಕಾರದವರೇ ಮುಂದಾಗಿ ಮಾಡಬೇಕಾಗಿ ಇಡೀ ಭಾರತೀಯರೆಲ್ಲರ ಪರವಾಗಿ ನನ್ನ ಕಳಕಳಿಯ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು.